ಸೇರಿ ರಾಜ್ಯದ ಹಲವೆಡೆ ಡೆಂಗ್ಯೂ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಒಂದು ಕಡೆ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಕೆ ಮಾಡಬೇಕಾಗಿದೆ. ಭಾರಿ ಏರಿಕೆ ಕಳೆದೊಂದು ತಿಂಗಳಲ್ಲಿ 2300ಕ್ಕೂ ಹೆಚ್ಚು ಜನರಿಗೆ ಒಂದು ರೀತಿ ಈ ಡೆಂಗ್ಯೂ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಂದು ಮಹತ್ವದ ಸಭೆಯನ್ನ ಆರೋಗ್ಯ ಸಚಿವರ ಜೊತೆ ನಡೆಸಲಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು 3 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸೋದಕ್ಕೆ ಆರೋಗ್ಯ ಅಧಿಕಾರಿಗಳನ್ನ ಕರೆದಿದ್ದಾರೆ. ಒಂದು ಕಡೆ ಅತಿ ಹೆಚ್ಚಾಗಿ ತೀವ್ರವಾದಂತಹ ಜ್ವರ ಬರುವಂಥದ್ದು, ತಲೆನೋವು ಶುರುವಾಗುವಂಥದ್ದು, ಕಣ್ಣುಗಳ ಹಿಂದೆ ನೋವಾಗುವಂಥದ್ದು, ಕಣ್ಣೇನಾದ್ರೂ ನಾವು ಚಲನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ರೀತಿ ಕಣ್ಣಲ್ಲಿ ಆ ನೋವು ಉಂಟಾಗುತ್ತೆ. ಅದ್ರ ಜೊತೆಗೆ ಸ್ನಾಯು ಹಾಗೆ ಕೀಳು ಸೆಳೆತ ಉಂಟಾಗ್ಬೋದು. ರುಚಿ ಹಾಗೆ ಹಸುವಿನ ಪ್ರಜ್ಞೆಯ ನಷ್ಟ, ಅಂದ್ರೆ ನಾವೇನೇ ತಿನ್ಬೇಕು ಅಂದ್ರೂ ಕೂಡ ಅದ್ರದ್ದು ಈಗ ನಾವೇನು ಆಹಾರವನ್ನ ಜಗಿದು ತಿಂತೀವಲ್ಲ ಅದ್ರ ಅನುಭವ ಕೂಡ ಸಿಗೋದಿಲ್ಲ, ಅದರ ರುಚಿ ಕೂಡ ಸಿಗೋದಿಲ್ಲ. ಏನ್ ತಿಂದ್ರು ಸೆಪ್ಪೆ ಸೆಪ್ಪೆ ಅಂತ ಅನ್ಸುತ್ತೆ. ಈ ತರದ ಲಕ್ಷಣಗಳಿರುತ್ತೆ. ಇದಿದ್ರೆ ಅತಿ ಬೇಗನೆ ಆಸ್ಪತ್ರೆಗೆ ಹೋಗಿ ನೀವು ತೋರಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಎದೆ ಮತ್ತು ಮೇಲ್ಭಾಗದ ಅಂಗಾಂಗಗಳ ಮೇಲೆ ಒಂದು ರೀತಿ ದಡಾರದ ತರಹ ದದ್ದು ಕಂಡು ಬರುತ್ತೆ. ಸ್ವಲ್ಪ ಗುಳ್ಳೆ ಗುಳ್ಳೆ ಟೈಪ್ ಅಲ್ಲಿ ಕಂಡು ಬರುತ್ತೆ. ಇದ್ರ ಜೊತೆಗೆ ವಾಂತಿ ಬರುತ್ತೆ, ವಾಕರಿಕೆ ಬರುತ್ತೆ. ಏನಾದ್ರೂ ನೋಡಿದ್ರೆ ತಿನ್ಬೇಕು ಅಂತ ಅನ್ಸಿದ್ರೆ ಕುಡಿದ್ರೆ ವಾಕರಿಕೆ ಬರುವ ರೀತಿ ಆಗುತ್ತೆ. ಇದೆಲ್ಲವೂ ಕೂಡ ಅಲ್ಲಿ ಡೆಂಗ್ಯೂ ಲಕ್ಷಣಗಳಾಗಿರುತ್ತೆ. ಸದ್ಯದ ಮಟ್ಟಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಸಭೆಯನ್ನ ಕರೆದಿದ್ದಾರೆ. ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇದಕ್ಕೆ ಯಾವ ರೀತಿ ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕು, ಡೆಂಗ್ಯೂ ಬಗ್ಗೆ ಹೇಗೆ ಅರಿವನ್ನ ಮೂಡಿಸಬೇಕು, ಸುತ್ತಮುತ್ತ ಯಾವ ರೀತಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕು, ಇದೆಲ್ಲವನ್ನ ಕೂಡ ಒಂದು ಕಡೆ ಮಾಹಿತಿಯನ್ನ ಪಡೆದು ತದನಂತರ, ಯಾಕಂದ್ರೆ ಒಂದಲ್ಲ ಎರಡಲ್ಲ 6000ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದೆ. 2 ತಿಂಗಳಿಗೆ 2000ಕ್ಕೂ ಹೆಚ್ಚು ಪ್ರಕರಣಗಳು ಅಂತಂದ್ರೆ ಮುಂದೆ ಸಾಕಷ್ಟು ಪ್ರಕರಣಗಳು ಆಗುವ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಪ್ರಕರಣಗಳ ಸಂಖ್ಯೆ ಕಡಿಮೆ ಮಾಡಬೇಕಾಗಿದೆ. ಇನ್ನು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಎಲ್ಲ ಕೂಡ ನಮ್ಮ ಕೈಲಿರುತ್ತೆ. ಒಂದು ಆರೋಗ್ಯಾಧಿಕಾರಿಗಳು ಸುರಕ್ಷತೆ ಕಾಪಾಡಿಕೊಳ್ಳೋದಕ್ಕೆ, ಸ್ವಚ್ಛತೆ ಕಾಪಾಡಿಕೊಳ್ಳೋದಕ್ಕೆ ಹೇಳಿದ್ರು ಕೂಡ ಈ ಸೊಳ್ಳೆ ಉತ್ಪತ್ತಿ ಆಗುವಂತ ಸ್ಥಳಗಳು, ಈ ಚರಂಡಿ ಆಗಿರ್ಬೋದು, ಈ ನೀರನ್ನ ಶೇಖರಣೆ ಮಾಡಿರ್ತೀವಲ್ಲ ಟ್ಯಾಂಕ್ಗಳಾಗಿರ್ಬೋದು, ಇಲ್ಲೆಲ್ಲ ನೀರು ಹರಿಯುವಂತಹ ಪ್ರದೇಶ, ಇಲ್ಲೆಲ್ಲ ಸ್ವಲ್ಪ ಸ್ವಚ್ಛತೆಯಿಂದ ಇರೋದನ್ನ ಜನರು ಕೂಡ ಪಾಲಿಸಬೇಕಾಗತ್ತೆ. ಆಕ್ಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಡೆಂಗ್ಯೂ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರಾಣಕ್ಕೆ ಆಪತ್ತಿದು. ಡೆಂಗ್ಯೂ ಅನ್ನುವಂಥದ್ದು ಅಷ್ಟು ನಿರ್ಲಕ್ಷ್ಯ ಮಾಡೋದಲ್ಲ. ಒಂದು ಸ್ವಲ್ಪ ಜ್ವರ ಬಂತು ಅಂದ್ರೂ ಕೂಡ ಅದು ಸಡನ್ ಆಗಿ ಏರಿಕೆ ಆಗಿ ಪ್ರಾಣವೇ ಹೋಗುವಂತಹ ಪರಿಸ್ಥಿತಿ ಇರುತ್ತೆ. ಸೊ ಆದಷ್ಟು ಸ್ವಲ್ಪ ಮಟ್ಟಿಗೆ ಜನರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಡಾಕ್ಟರ್ಸ್ಗಳು ಏನು ಹೇಳ್ತಾರೆ ಅದನ್ನ ಪಾಲಿಸಬೇಕಾಗಿದೆ. ಅದ್ರ ಜೊತೆಗೆ ಈಗ ಆಗಾಗ್ಗೆ ವಾಂತಿ ಆಗೋದು, ರಕ್ತದ ಒತ್ತಡ ಉಂಟಾಗೋದು, ಮೂಗುಬಾಯಿ ಆಗಿರ್ಬೋದು, ಎಲ್ಲ ಕೂಡ ರಕ್ತದ ಸ್ರಾವಗಳ ಆಗುವಂಥದ್ದು, ನಿದ್ರಾಹೀನತೆ ಆಗಿರ್ಬೋದು, ನಿದ್ದೆ ಬರಲ್ಲ, ಚಟಪಟಿಕೆಗಳಾಗಿರ್ಬೋದು, ಈ ಥರ ಏನೇ ಬಂದರೂ ಕೂಡ ಆದಷ್ಟು ನೀವು ಡಾಕ್ಟರ್ಗಳ ಸಲಹೆಯನ್ನು ಪಡಿಬೇಕಾಗತ್ತೆ. ಯಾರು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಜ್ವರ ಬಂತು ಅಂತ ಡೋಲೋ 650 ಮಾತ್ರೆ ಹಾಕೊಳ್ಳೋದು, ವಾಂತಿ ಬಂತು ಅಂತ ಬೇದಿ ಆಯಿತು ಅಂತ ಎಲ್ಲೋ ಒಂದು ಕಡೆ ಸುಮ್ಮನೆ ಸೈಲೆಂಟಾಗಿ ಸರಿಯಾಗುತ್ತೆ ಅಂದ್ಕೊಳ್ಳೋದು. ಸೊ ಸ್ವಲ್ಪ ಮಟ್ಟಿಗೆ ಜನರು ಕೂಡ ಇದ್ರ ಬಗ್ಗೆ ಆಕ್ಟಿವ್ ಆಗಬೇಕಾಗತ್ತೆ.